ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಮೊದಲ ಮಹತ್ವದ ಸಭೆ. ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ಗೆ ಕರ್ನಾಟಕದಲ್ಲಿ ಏನ್ ಕೆಲಸ? ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಲೋಕಸಭೆ ಬಗ್ಗೆ ಮಹತ್ವದ ಚರ್ಚೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೇವಲ 66 ಸ್ಥಾನಕ್ಕೆ ಕುಸಿದೋಯ್ತು. ಆ ಬಳಿಕ ರಾಜ್ಯಾಧ್ಯಕ್ಷರ ನೇಮಸಕ್ಕೆ ಸುಮಾರು 6-7 ತಿಂಗಳು ಒದ್ದಾಡಬೇಕಾಯ್ತು. ರಾಜ್ಯ ಬಿಜೆಪಿಗೆ ಗುರುನೂ ಇಲ್ಲ ಗುರಿನೂ ಇಲ್ಲ ಅಂತ ಕಾಂಗ್ರೆಸ್ ಟೀಕಿಸಿದ್ದು. ಆದ್ರೆ ಯಾವಾಗ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದ್ರು, ಆ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿಯ ಮಿಂಚಿನ ಸಂಚಲನ. ಆರ್ ಅಶೋಕ್ ಅವರ ವಿಚಾರದಲ್ಲಿ ಇಲ್ಲದಂತ ಚೈತನ್ಯ ವಿಜಯೇಂದ್ರ ಅವರ ವಿಚಾರದಲ್ಲಿ ಇದೆ, ನಂಬಿಕೆಯೂ ಇದೆ. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ವಿಶ್ವಾಸವೂ ಇದೆ, ಅವರ ಅದಕ್ಕೆ ಸೂಕ್ತ ಅರ್ಹ ವ್ಯಕ್ತಿ ಕೂಡ ಅನ್ನುವ ಲೆಕ್ಕಾಚಾರಗಳು ಮಾತುಗಳು ಸಾಕಷ್ಟು ಕೇಳಿ ಬರ್ತಾ ಇದೆ ಬಿಜೆಪಿ ಪಾಳೆಯದಲ್ಲಿ. ಆದ್ರೆ ವಿಜಯೇಂದ್ರ ಅವರ ನಾಯಕತ್ವವನ್ನು ಟೀಕಿಸುವಂತಹ, ವಿರೋಧಿಸುವಂತಹ, ಖಂಡಿಸುವಂತಹ, ಹಾಗೇನೆ ಆಕ್ಷೇಪಿಸುವಂತಹ ನಾಯಕರುಗಳು ಕೂಡ ರಾಜ್ಯದಲ್ಲಿ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳಿಂದ ಶುರುವಾದಂತೆ ವಿ ಸೋಮಣ್ಣ ಅವರಿಗೆ ಕೂಡ ಸಾಕಷ್ಟು ಜನ ವಿಜಯೇಂದ್ರ ನಾಯಕತ್ವವನ್ನು ಒಪ್ಕೊಳ್ಳೋಕೆ ಬಿಲ್ಕುಲ್ ರೆಡಿ ಇಲ್ಲ. ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಡಿ ಅಂತ ಎಲ್ಲೂ ಬಹಿರಂಗವಾಗಿ ಹೇಳಲಿಲ್ಲ ಯತ್ನಾಳ್. ಆದರೆ ಉತ್ತರ ಕರ್ನಾಟಕದ ಮಂದಿಯನ್ನ ನಿರ್ಲಕ್ಷಿಸ್ತೀರಾ ಅಂತ ಪದೇ ಹೇಳ್ತಾ ಬಂದ್ರು. ಎಲ್ಲಕ್ಕಿಂತ ಅತಿ ದೊಡ್ಡ ಆರೋಪ, ಯಡಿಯೂರಪ್ಪನವರು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಕೊರೋನಾ ಮೊದಲ ಅಲೆಯ ಟೈಮ್ನಲ್ಲಿ 40,000ಕ್ಕೂ ಅಧಿಕ ಕೋಟಿಯ ಅಕ್ರಮವನ್ನ ಎಸಗಿದ್ರು ರಾಜ್ಯ ಸರ್ಕಾರ ಅನ್ನೋ ಅತಿ ದೊಡ್ಡ ಆರೋಪ. ಇವೆಲ್ಲದರ ನಡುವೆ ಯತ್ನಾಳ್ ಡೆಲ್ಲಿಗೂ ಹೋಗಿ ಬಂದ್ರು, ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಬಂದ್ರು. ಇದೀಗ ಯತ್ನಾಳ್ ಸಮಸ್ಯೆ ಸೇರಿದಂತೆ ರಾಜ್ಯ ಬಿಜೆಪಿ ನಾಯಕರಲ್ಲಿರುವ ಅಸಮಾಧಾನಗಳು, ಲೋಕಸಭಾ ಚುನಾವಣೆಗೆ ನಡೀಬೇಕಾಗಿರುವಂತಹ ಸಿದ್ಧತೆಗಳು, ಹಾಗೇನೆ ರಾಜ್ಯವನ್ನ ಯಶಸ್ವಿಯಾಗಿ ಅಂದ್ರೆ ರಾಜ್ಯ ಬಿಜೆಪಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಹೆಜ್ಜೆಯನ್ನ ಹಾಕಬೇಕು. ಈ ಎಲ್ಲಾ ಲೆಕ್ಕಾಚಾರದಿಂದಾಗಿ ಜನವರಿ 27ನೇ ತಾರೀಕು ಇದೇ ಮೊದಲ ಬಾರಿಗೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ರಾಜ್ಯ ಬಿಜೆಪಿಯ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಹೌದು ವೀಕ್ಷಕರೇ, ಈ ಸಭೆಯನ್ನ ರಾಜ್ಯ ಬಿಜೆಪಿ ತುಂಬಾನೇ ಗಂಭೀರವಾಗಿ ಪರಿಗಣಿಸಿದ್ದು, ರಾಜ್ಯ ಬಿಜೆಪಿಗೆ ಲೋಕಸಭಾ ಚುನಾವಣೆಗೂ ಮೊದಲು ಅತಿ ದೊಡ್ಡ ಮಹತ್ವದ ಸಭೆ ಇದಾಗಿದೆ. ಜನವರಿ 27ನೇ ತಾರೀಕು ನಡೆಯಲಿರುವಂತಹ ರಾಜ್ಯ ಕಾರ್ಯಕಾರಿಣಿ. ಈ ಸಭೆಗೆ ಬಿಜೆಪಿ ಕಾರ್ಯಕಾರಿಣಿ ಸಭೆಗೆ ಅಮಿತ್ ಶಾ ಸೇರಿದಂತೆ ಸಾಕಷ್ಟು ನಾಯಕರು ಬರಬೇಕಿತ್ತು. ಆದ್ರೆ ಅಮಿತ್ ಶಾ ಪರವಾಗಿ, ಅಮಿತ್ ಶಾ ಅನುಪಸ್ಥಿತಿಯಲ್ಲಿ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವರಾಗಿರುವಂತಹ ಭೂಪೇಂದ್ರ ಯಾದವ್ ಅವರು ಈ ಸಭೆಗೆ ಬರ್ತಾರೆ. ಹಾಗೆ ಫೆಬ್ರವರಿ 2ನೇ ವಾರದಲ್ಲಿ ಅಮಿತ್ ಶಾ ಕೂಡ ಬೆಂಗಳೂರಿಗೆ ಬರ್ತಾರೆ. ಅಮಿತ್ ಶಾ ನೇತೃತ್ವದಲ್ಲಿ ಕೂಡ ಸಭೆ ನಡೆಯಲಿದೆ. ಆದರೆ ಮೊದಲನೇ ಸಭೆಯಲ್ಲಿ ಭೂಪೇಂದ್ರ ಯಾದವ್ ಕೇಂದ್ರ ಸಚಿವರು ಅವರ ನೇತೃತ್ವದಲ್ಲಿ, ವಿಜಯೇಂದ್ರ ಅವರ ನೇತೃತ್ವದಲ್ಲಿ, ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ರಾಜ್ಯ ಬಿಜೆಪಿಯ ಮೊದಲ ಕಾರ್ಯಕಾರಿಣಿ ಸಭೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ನಡೆಯಲಿದೆ. ಈ ಸಭೆಯಲ್ಲಿ ಲೋಕಸಭಾ ಚುನಾವಣೆಯ ಸಿದ್ಧತೆಗಳು, ರಾಜ್ಯ ಬಿಜೆಪಿಯಲ್ಲಿರುವಂತಹ ಅಸಮಾಧಾನ ಸೇರಿದಂತೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವ ಫೈನಲ್ ಸೊಲ್ಯೂಷನ್, ಅಂತಿಮ ಪರಿಹಾರವನ್ನು ಹುಡುಕುವ ಕೆಲಸವನ್ನ ಮಾಡಲಿದ್ದಾರೆ. ವೀಕ್ಷಕರೇ, ಈ ಕಾರ್ಯಕಾರಿಣಿ ಸಭೆಯೊಂದಿಗೆ ರಾಜ್ಯ ಬಿಜೆಪಿಗೆ ಮತ್ತಷ್ಟು ಶಕ್ತಿ ಬರುತ್ತಾ? ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.